ಲವ್ 8 ವರ್ಷ ಆಯಿತು. ಸೊ ಬಟ್ ಬ್ರೇಕಪ್ ಆಗಿ ತುಂಬ ವರ್ಷ ಆಯಿತು. ಬಟ್ ಯುಗಾದಿ ಪಾಡ್ಯ ದಿನ ನಮ್ಮ ಲವ್ ಸ್ಟಾರ್ಟ್ ಆಯಿತು. ಯಾರಾದರೂ ಮೊಬೈಲ್ ಕೊಡಿಸ್ತೀರಾ ನನಗೆ? ಕಮೆಂಟ್ ಮಾಡಿ. ಹಾ ಗೈಸ್, ವೆಲ್ಕಮ್ ಟು ಅನದರ್ ಲಾಗ್. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಹಾಗೆ ನನ್ನ ಯೂಟ್ಯೂಬ್ ಫ್ಯಾಮ್ಲಿಗೆ ಹ್ಯಾಪಿ ಯುಗಾದಿ. ದೇವರು ನಿಮಗೆ ಒಳ್ಳೇದು ಮಾಡಲಿ, ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ. ಈ ವರ್ಷ ನೀವು ಕಂಡಿರೋ ಕನಸೆಲ್ಲ ನನಸಾಗಲಿ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಸೊ ಇವತ್ತು ನಾನು ಗೆಟ್ ರೆಡಿ ವಿತ್ ಮೀ ಮಾಡ್ತಾ ಇದ್ದೀನಿ. ಸೊ ಸ್ಯಾರಿ ಹಾಕೋಬೇಕು, ಜಸ್ಟ್ ಮೇಕಪ್ ಮಾಡ್ಕೋಬೇಕು. ಹೇಗಿದೆ ನನ್ನ ಬ್ಲೌಸ್? ಐ ಥಿಂಕ್ ಚೆನ್ನಾಗಿದೆ ಅಂತ ಅನಿಸುತ್ತೆ ಗೈಸ್. ಇದು ನಾನು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು, ಬ್ಯಾಂಗ್ಳೂರಲ್ಲಿ ತೊಗೊಂಡಿದ್ದೀನಿ. ಐ ಥಿಂಕ್ ಇದು 2000 ಸಮಥಿಂಗ್ ಇದೆ. ಸೊ ತುಂಬ ಚೆನ್ನಾಗಿದೆ, ವರ್ಕ್ ಇದೆ. ಸಿಂಪಲಾಗಿ ಸ್ಯಾರಿ ಹಾಕೋತೀನಿ. ಬನ್ನಿ ರೆಡಿ ಆಗೋಣ. ಮಾಯ್ಶ್ಚರೈಸರ್ ಕ್ಲೀನಾಗಿ ಫೇಸ್ಗೆಲ್ಲ ಅಪ್ಲೈ ಮಾಡ್ಕೋಬೇಕು. ಸೊ ಅಪ್ಲೈ ಆದಮೇಲೆ ಇದು ಕ್ರೀಮ್ ಬೇಸ್ ಮಾಯ್ಶ್ಚರೈಸರ್. ಐ ಥಿಂಕ್ ನನ್ನ ಐಫೋನ್ ಹಾಳಾಗಿ ಕ್ಯಾಮ್ರಾ ಕ್ಲಿಯಾರಿಟಿ ಹೇಗಿದೆ ಅಂತ ಗೊತ್ತಿಲ್ಲ ನನಗೆ. ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ, ತುಂಬ ಜನ ನನ್ನ ಯೂಟ್ಯೂಬ್ ವಿಡಿಯೋಸ್ ನೋಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಆಮೇಲೆ ಪ್ರೈಮರ್ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಸ್ವಲ್ಪ ಡ್ರೈ ಆಗಲಿ. ಗೈಸ್, ಇದು ಡರ್ಮಾ ಪ್ಯಾಲೆಟ್ ಅಂತ. ಇದೊಂದು ಇದ್ಬಿಟ್ರೆ ಕಂಪ್ಲೀಟ್ ಮೇಕಪ್ ಆಗುತ್ತೆ. ಇದರಲ್ಲೇ ಕಲರ್ ಕರೆಕ್ಟು ಮಾಡ್ಕೋಬೋದು. ನಾನು ಜಸ್ಟ್ ನಾನು ಲೈಟಾಗಿ ಮಾಡ್ಕೊತೀನಿ, ಏನಕ್ಕೆ ನಿದ್ದೆ ಚೆನ್ನಾಗಿ ಮಾಡ್ತಿಲ್ಲ ನಾನು. ಸೊ ಅದಕ್ಕೆ ಸ್ವಲ್ಪ ಡಾರ್ಕ್ ಸರ್ಕಲ್ ಆಗಿದೆ. ಜಸ್ಟ್ ಕೈಲಿ ಅಪ್ಲೈ ಮಾಡ್ಕೋತೀನಿ. ಕ್ಯಾಮ್ರಾ ಕ್ಲಿಯರ್ ಇದೆ, ಬಟ್ ನ್ಯಾಚುರಲ್ ಆಗಿ ತೋರಿಸಲ್ಲ. ಇದು ನೀಟಾಗಿ ಬ್ಲೆಂಡ್ ಮಾಡ್ಕೊತೀನಿ, ಬ್ಲೆಂಡ್ ಮಾಡ್ತೀನಿ. ಕವರ್ ಮಾಡ್ಕೊಳ್ಳೋಕ್ಕೆ ಸೊ ನಾನು ಕನ್ಸಿಲರ್ ಯೂಸ್ ಮಾಡ್ಕೊತೀನಿ, ಅದು ಲೈಟಾಗಿ. ಓಕೆ, ಇದನ್ನು ಲೈಟಾಗಿ ಬ್ಲೆಂಡ್ ಮಾಡ್ಕೊತೀನಿ. ಆಮೇಲೆ ಇದರಲ್ಲಿ ನಾನು ನನ್ನ ಸ್ಕಿನ್ ಟೋನ್ನ ಮ್ಯಾಚ್ ಮಾಡೋ ಥರ ತಗೊಂಡು ಮಿಕ್ಸ್ ಮಾಡ್ಕೊತೀನಿ. ಫೌಂಡೇಶನ್ ತೊಗೊಂಡು ಮಿಕ್ಸ್ ಮಾಡ್ಕೊತೀನಿ ಗೈಸ್. ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ಕಿನ್ ಟೋನ್ ಮ್ಯಾಚ್ ಆಗುತ್ತೆ ಇದು. ಸೊ ನಾನು ಹೇಳಿದೆ ಲೈಟಾಗಿ ಮಾಡ್ಕೊತೀನಿ ನನ್ನ ಮೇಕಪ್ ಅಂತ ಹೇಳಿ. ಓ, ಮಳೆ ಬರ್ತಿದೆ. ನಾನು ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆದೆ. ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ನೀಟಾಗಿ ಬ್ಲೆಂಡ್ ಮಾಡ್ಕೊಂಡ್ಮೇಲೆ ಸೊ ಇವಾಗ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಕಾಂಟೋರ್ ಮಾಡ್ಕೊ. ನಂದು ಹಣೆ ದೊಡ್ದಿದೆಲ್ಲ, ಸೊ ಹಣೆಗೆ ನಾವು ಈ ಥರ ಗೆರಿ ಹಾಕೋಬೇಕು. ಸೊ ಇಲ್ಲಿ ಹೈಲೈಟ್ ಆಗೋಕೆ ಇದನ್ನ ಮೇಲೆ ಈ ಥರ ಟ್ಯಾಪ್ ಮಾಡ್ಕೋಬೇಕು. ನೀಟಾಗಿ ಕಾಣಿಸುತ್ತೆ ಫೇಸ್. ಸೊ ಇವಾಗ
ಇದು ಕನ್ಸಿಲರ್, ಸ್ವಲ್ಪ ಹೈಲೈಟ್ ಮಾಡುತ್ತೆ. ಸೊ ಇದನ್ನು ನಾವು ಟ್ಯಾಪ್ ಮಾಡ್ಕೋಬೇಕು. ಗೈಸ್ ನೀಟಾಗಿ ಬ್ಲೆಂಡ್ ಆದಮೇಲೆ ಪೌಡರ್ ಲಾಕ್ ಮಾಡ್ಕೋಬೇಕು. ನಾನು ಇಲ್ಲಿ ಯಾವುದೂ ಪ್ರಾಡಕ್ಟ್ ಹೇಳಿಲ್ಲ. ಪ್ರಾಡಕ್ಟ್ ಬೇಕು ಅಂತ ಹೇಳಿದರೆ ಸೊ ಕಮೆಂಟ್ ಹಾಕಿ ನನಗೆ. ನೀಟಾಗಿ ಪೌಡರ್ ಲಾಕ್ ಮಾಡ್ಕೋಬೇಕು. ಪೌಡರ್ ಲಾಕ್ ತುಂಬ ಇಂಪಾರ್ಟೆಂಟು. ನೀಟಾಗಿ ಎಲ್ಲ ಕಡೆನೂ ಬ್ಲೆಂಡ್ ಮಾಡ್ಕೊಳ್ಳಿ. ಲೈಟ್ ಬ್ರೌನ್ ತಗೊತಾ ಇದ್ದೀನಿ ನಾನು. ಈ ಥರ ಬ್ಲೆಂಡ್ ಮಾಡ್ಕೋಬೇಕು. ಓಕೆ, ಲೈಟ್ ಬ್ರೌನ್ ನಾನು ಅಪ್ಲೈ ಮಾಡಿದ್ದೀನಿ. ಕಣ್ಣಿಗೆ ಹೈಲೈಟರ್ ಹಚ್ಕೊಂಡೆ. ಐಸ್ ಹೆವಿ ಬೇಡ ಅಂತ ಲೈಟಾಗಿ ಯೂಸ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಐಬ್ರೋ ಮಾಡಿಸಿಲ್ಲ, 2 ತಿಂಗಳಾಯಿತು. ಐಬ್ರೋ ನೀಟಾಗಿ ಫಿಲ್ ಮಾಡ್ಕೊಳ್ಳಿ. ಗೈಸ್ 2 ತಿಂಗಳಾಯ್ತಲ್ವಾ ಐಬ್ರೋ ಮಾಡಿಸಿ ನಾನು. ಸೊ ಅಷ್ಟು ನೀಟಾಗಿಲ್ಲ ಐಬ್ರೋ, ಅಂದರೂ ಸೆಟ್ ಮಾಡ್ಕೊತಾ ಇದ್ದೀನಿ. ಗೈಸ್ ಕಾಜಲ್ ಅಪ್ಲೈ ಮಾಡಿಕೊಂಡೆ. ಸೊ ಮಸ್ಕಾರನು ಹಾಕ್ಕೊಂಡೆ. ಲಿಪ್ಸ್ಟಿಕ್ ಸೊ ರೆಡ್ ಕಲರ್ ಹಾಕೋತೀನಿ. ಆಯಿತು, ಸ್ವಲ್ಪ ಹೈಲೈಟರ್ ಹಾಕೋತೀನಿ. ಲೈಟಾಗಿ ಬ್ಲಷ್. ನಾನು ಸ್ಯಾರಿ ಹಾಕೋತೀನಿ. ಗೈಸ್ ಹೇಗಾಯಿತು ನನ್ನ ಮೇಕಪ್ ಫಿನಿಶ್ ಆಯಿತು. ಸೊ ಸ್ಯಾರಿ ಹಾಕೋತೀನಿ. ಸ್ಯಾರಿ ಯಾವ್ದು ಹಾಕೋಬೇಕು ಅಂತ ಗೊತ್ತಾಗ್ತಿಲ್ಲ. ಸೊ ಮಳೆ ಬಂದ ಕಾರಣಕ್ಕೋಸ್ಕರ ಟೆಂಪಲ್ಗೆ ಹೋಗೋದು ರದ್ದಾಯಿತು. ಇನ್ನೇನು ವಿಡಿಯೋ ಮಾಡ್ತಿದ್ದೀನಲ್ಲ, ಜಸ್ಟ್ ಹಾಗೇ ಸ್ಯಾರಿ ಹಾಕ್ಕೊಂಡು 1-2 ಫೋಟೋ ತಗೊಂಡು 1-2 ರೀಲ್ಸ್ ಮಾಡಿಬಿಟ್ರೆ ಇವತ್ತಿನ ವ್ಲಾಗ್ ಮುಗೀತು. ಬಟ್ ಐಫೋನಲ್ಲಿ ಎಷ್ಟು ಕ್ಲಿಯರ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ನನ್ನ ಫೇಸು. ಮೊಬೈಲ್ ಚೇಂಜ್ ಮಾಡಬೇಕು ಗೈ, ಚಾಟ್ ಮಾಡ್ಬೇಕನ್ನೋ ಒಂದು ಚಟ ಅನಿಸುತ್ತೆ ನಿಮಗೆ. ನನ್ನ ಜೊತೆ ಚಾಟ್ ಮಾಡ್ಬೇಕು ಅನಿಸುತ್ತೆ. ಸ್ಯಾರಿ ಹಾಕ್ಕೊಂಡಿದ್ದೀನಿ, ಹೇಗೆ ಕಾಣಿಸ್ತಿದ್ದೀನಿ. ಆ್ಯಕ್ಚುಲಿ ಏನು ಗೊತ್ತಾ, ಸ್ಯಾರಿ ಚೇಂಜ್ ಆಯಿತು. ಏನಂತ ಹೇಳಿದ್ರೆ ನಾನು ಮಳೆ ಬರ್ತಿದ್ದೆಲ್ಲ, ಸೊ ಅದಕ್ಕೆ ಸುಮ್ಮನೆ ಹೊಸ ಸ್ಯಾರಿ ಹಾಕ್ಕೊಂಡ್ರೆ ವೇಸ್ಟ್ ಆಗುತ್ತೆ. ಇದಕ್ಕೆ ಮ್ಯಾಚಿಂಗ್ ಇರೋ ಒಂದು ಸ್ಯಾರಿ ಇತ್ತು, ಸೊ ವೇಸ್ಟ್ ಆಗುತ್ತೆ, ಹೊರಗಡೆ ಹೋಗಲ್ವಲ್ಲ. ಇನ್ನು ರೆಡಿ ಆಗೇ ಬಿಟ್ಟಿದ್ದೀನಿ. ಜಸ್ಟ್ ಒಂದು ಸ್ಯಾರಿ ಹಾಕ್ಕೊಂಡು ನಿಮ್ಗೆ ತೋರಿಸ್ಬೇಕಿತ್ತು. ಸೊ ಐ ಥಿಂಕ್ ಇದು ಹೇಗೆ ಕಾಣಿಸುತ್ತೆ ಸ್ಯಾರಿ ಅಂತ ನಂಗೆ ಹೇಳಿ.
ಐ ಥಿಂಕ್ ಚೆನ್ನಾಗಿ ಕಾಣಿಸಿದೆ. ಸೊ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದು ಲಾಗ್ ಆಗಿತ್ತು. ಸೊ ಗೆಟ್ ರೆಡಿ ವಿತ್ ಮೀ ನಿಮ್ಗೆ ಇಷ್ಟ ಆಯಿತು ಎಲ್ಲ ಗೊತ್ತಿಲ್ಲ. ಸೊ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೂ ಎಲ್ಲರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಫುಲ್ ವಿಡಿಯೋ ನೋಡಿ ನಂಗೆ ಮೆಸೇಜ್ ಹಾಕಿ ಗೈಸ್. ನೀವು ಮೆಸೇಜ್ ಹಾಕೋದು ಹೆಂಗಾಗುತ್ತೆ ಗೊತ್ತಾ ಅದು. ಸೊ ವಿಡಿಯೋ ನೋಡಲ್ಲ, ಜಸ್ಟ್ ನನ್ನ ಜೊತೆ ಇಷ್ಟ ನಿಮಗೆ. ಓಕೆ, ನಾನು ಚಾಟ್ ಮಾಡ್ತಾ ಇರ್ತೀನಿ ಫ್ರೀ ಇದ್ದಾಗೆಲ್ಲ. ಸೊ ವಿಡಿಯೋ ನೋಡಿ ಸುಮ್ಮನೆ ಅದು ನಾನು ತಮ್ಲೇನ್ ಹಾಕಿರ್ತೀನಲ್ಲ, ಸೊ ಅದನ್ನ ನೋಡಿ ಅದು ನನಗೆ ಹೇಳ್ತೀರಾ. ಇಟ್ಸ್ ನಾಟ್ ಫೇರ್. ಓಕೆನಾ, ಪ್ಲೀಸ್ ಎಲ್ಲ ಕೊನೆವರೆಗೂ ವಿಡಿಯೋ ನೋಡಿ ಕಮೆಂಟ್ ಹಾಕಿ. ಸುಮ್ಮನೆ ಕಮೆಂಟ್ ಹಾಕಬೇಡಿ, ಸುಮ್ಮನೆ ಲೈಕು ಕೊಡಬೇಡಿ ಅಷ್ಟೇ ಗೈಸ್. ಹ್ಯಾಪಿ ಯುಗಾದಿ ಎಲ್ಲರ ಬಾಳಲ್ಲೂ. ಹ್ಯಾಪಿ ತುಂಬ ಸಿಗ್ಲಿ. ಸೊ ಬನ್ನಿ ಒಂದೆರಡು ರೀಲ್ಸ್ ಮಾಡೋಣ. ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದೀನಿ. ಇನ್ನೇನು ಮಾಡ್ತಾರೆ, ಟೆಂಪಲ್ಗೆ ಹೋಗೋಕ್ಕೂ ಆಗಂಗಿಲ್ಲ. ಸೊ ಬೇಜಾರು. ಐ ಥಿಂಕ್ ಸ್ಯಾರಿಲಿ ಹೇಗೆ ಕಾಣಿಸಿದ್ದೀನಿ ಅಂತ ಕಮೆಂಟ್ ಮಾಡಿ ಹೇಳಿ. ಅದಾದರೂ ಖುಷಿ ಆಗುತ್ತೆ ನನಗೆ. ಹೊರಗಡೆ ಹೋಗಿಲ್ಲ ಅಂದರೆ ಪರವಾಗಿಲ್ಲ. ಸೊ ಹೂ ಮುಡ್ಕೊಂಡು ಒಂದು ಸ್ಟಿಕ್ಕರ್ ಹಾಕ್ಕೊಂಡು ಔಟ್ಸೈಡ್ ಹೋಗ್ಬೇಕಂತ ತುಂಬ ಆಸೆ ಆಗಿತ್ತು. మరి ಏನು ಮಾಡ್ತೀರಾ, ಕ್ಯಾನ್ಸಲ್ ಆಯಿತು. ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ತಾನೊಂದು ಬಗೆದರ ದೈವ ಒಂದು ಬಗೆದಂತೆ ಆಯಿತು. ಇವತ್ತು ನನ್ನದು ಪ್ಲ್ಯಾನ್ ಇತ್ತು, ಎಲ್ಲ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಸೊ ಇವತ್ತಿಗೆ ನಾನು ಸ್ಟಾರ್ಟ್ ಆಗಿ ಒಂದು 2 years ಕ್ಯಾರಿ ಮಾಡಿದೆ ನಾನು. ಸೊ ಅದಾದಮೇಲೆ ತುಂಬ ಹಿಂಸೆ, ತುಂಬ ಹೊಡಿತ, ತುಂಬ ಜಗಳ. ಓ ಮೈ ಗಾಡ್, ಎಷ್ಟು ಸಫರ್ ಪಟ್ಟಿದ್ದೀನಿ ಅಂತ ಹೇಳಿದ್ರೆ ಗೈಸ್, ತುಂಬ ಸಫರ್ ಪಟ್ಟಿದ್ದೀನಿ. ಎಷ್ಟು ಹತ್ತಿದ್ದೀನಿ ಅಂತ ಹೇಳಿದ್ರೆ ನನ್ನ ಜೀವಮಾನಕ್ಕೆ ಆಗುವಷ್ಟು ಹತ್ತಿದ್ದೀನಿ. ಅಷ್ಟು ನನಗೆ ಹಿಂಸೆ ಕೊಟ್ಟ ವ್ಯಕ್ತಿ. ಸೊ ಎಲ್ಲೇ ಇರಲಿ, ಹೇಗೆ ಇರಲಿ, ಚೆನ್ನಾಗಿರಲಿ. ಸೊ ಅದನ್ನು ಫುಲ್ ಡೀಟೇಲಾಗಿ ಹೇಳಬೇಕು ಅಂತ ಹೇಳಿದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ಎಲ್ಲ ವಿಡಿಯೋಸು ನೋಡಿ ಚೆನ್ನಾಗಿ ವ್ಯೂಸ್ ಬಂದರೆ ಮಾತ್ರ ನಾನೆಲ್ಲ ಹೇಳ್ಕೊತೀನಿ. ಓಕೆನಾ, ಐ ಥಿಂಕ್ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸುಮ್ಮನೆ 2 ನಿಮಿಷ 1 ನಿಮಿಷ ನೋಡಿ ಸ್ಕಿಪ್ ಮಾಡಿಬಿಡ್ತೀರಾ. ಸ್ಕಿಪ್ ಮಾಡಿಬಂದು ಓ ಮೇಡಮ್ ನೀವು ತುಂಬ ಚೆನ್ನಾಗಿ ವಿಡಿಯೋ ಮಾಡಿದ್ದೀರಾ, ಹಾಗೆ ಹೀಗೆ ಅಂತ ಕಮೆಂಟ್ ಹಾಕ್ತಿದ್ದೀರಾ. ಪ್ಲೀಸ್ ದಯವಿಟ್ಟು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಎಲ್ಲೂ ಸ್ಕಿಪ್ ಮಾಡಲಾರ್ದೆ ನೋಡಿ. ಸೊ ನೀವು ಒಂದು ವಿಡಿಯೋ ನೋಡೋದ್ರಿಂದ ನನಗೆ ಒಂದು 2-3 ವ್ಯೂಸ್ ಸಿಗುತ್ತೆ. ಸೊ ಹೆಲ್ಪ್ ಆಗುತ್ತೆ ಅಷ್ಟೇ, ಅದು ಬಿಟ್ಟರೆ ಮತ್ತೆ ಏನೂ ಇಲ್ಲ ಗೈಸ್. ಓಕೆ, ಹ್ಯಾಪಿ ಯುಗಾದಿ. 3 ವರ್ಷ 4 ವರ್ಷದ ಹಿಂದ್ಗಡೆ ನಾನು ಯುಗಾದಿ ಸೆಲೆಬ್ರೇಟ್ ಮಾಡ್ತಾ ಇಲ್ಲ, ತುಂಬ ಅಳ್ತಾ ಇದ್ದೆ. ಸೊ ಅವ್ನು ಮಾಡಿದ್ದೆಲ್ಲ ನೆನೆಸ್ಕೊಂಡು. ಬಟ್ ಇವಾಗ ಆ ಥರ ಅದೇನಿಲ್ಲ ನೋಡಿ. ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲ ಕೆಲಸ ಮಾಡಿಕೊಂಡು ನೀಟಾಗಿ ರೆಡಿಯಾಗಿ ಮಾಡ್ತಾಯಿದ್ದೀನಿ. ಹೋಪ್ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ. ನೆಕ್ಸ್ಟು ನಾನು ಎಲ್ಲ ಸ್ಟೋರಿ ಹೇಳ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ಐ ಲವ್ ಯು ಆಲ್.